ನಾವು ವಿಜೇಂದ್ರನಿಂದ ಪಾಠ ಕಲಿಬೇಕಾ? ಅವರಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಹಾವೇರಿನಲ್ಲಿ ಗೊಬ್ಬರ ಕೊಡಲಿಲ್ಲ, ಬೀಜ ಕೊಡಲಿಲ್ಲ ಅಂತೇಳಿ ಇಬ್ಬರು ರೈತರನ್ನ ಗೋಲಿಬಾರ್ ಮಾಡಿ ಸಾಯಿಸಿದ್ರು. ನಾಚಿಕೆ ಆಗಲ್ಲ ಇವರಿಗೆ? ಇಬ್ಬರು ರೈತರನ್ನ ಸಾಯಿಸಿದ್ರು. ಇವರು ರಾಜಕೀಯಕ್ಕೋಸ್ಕರ ಮತ್ತೆ ಹರಿಯಾಣ ಮಧ್ಯಪ್ರದೇಶದಲ್ಲಿ ಇವ್ರದೇ ಪಕ್ಷದ ಸರ್ಕಾರ ಇದೆ. ಹರಿಯಾಣ ಮಧ್ಯಪ್ರದೇಶದಲ್ಲಿ ಅಲ್ಲಿ ಗೊಬ್ಬರ ಇಲ್ಲ, ಯೂರಿಯಾ ಇಲ್ಲ, DAP ಇಲ್ಲ. ನಾಚಿಕೆ ಆಗಲ್ಲ ನಿಮಗೆ? ಇದು ರಾಜ್ಯ ಸರ್ಕಾರ ತಯಾರು ಮಾಡೋದಲ್ಲ ಗೊಬ್ಬರನ, ಮತ್ತೆ ನಾವು ಕೊಡೋದಲ್ಲ ಗೊಬ್ಬರನ. ಕೇಂದ್ರ ಸರ್ಕಾರದಿಂದ ಕೊಟ್ರೆ ನಾವು ಕೊಡ್ತೀವಿ. ನಮ್ದು ಸರಬರಾಜು ಮಾಡೋದು ಅಷ್ಟೇನೆ. ಗೊಬ್ಬರ ತಯಾರು ಮಾಡೋರು, ಗೊಬ್ಬರ ಕೊಡೋರು ಕೇಂದ್ರ ಸರ್ಕಾರದವರು. ಅಷ್ಟು ಗೊತ್ತಾಗಲ್ಲ ಅವ್ರಿಗೆ. ಅದ್ರ ಬದಲು ಇಲ್ಲಿ ಚಳುವಳಿ ಮಾಡ್ತಾರಂತೆ. ಅದ್ರ ಬದಲು MP ಗಳಿಗೆಲ್ಲ ಪತ್ರ ಬರೆದಿದ್ದಾರೆ ಕೃಷಿ ಸಚಿವರು. MP ಗಳು ವಿಜೇಂದ್ರ ಅವರು, ಅಶೋಕ್ ಅವರು, ನಾರಾಯಣ ಸ್ವಾಮಿ ಅವರು, ಅವರೆಲ್ಲರೂ ಹೋಗ್ಲಿ, ನಡ್ಡಾ ಅವ್ರ ಹತ್ರ ಕೂತ್ಕೊಂಡು ಗೊಬ್ಬರ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಲಿ. ನಾನು ಪತ್ರ ಬರೆದು 1 ವಾರದ ಮೇಲಾಯ್ತು. ಇವತ್ತಿನವರಿಗೆ ಉತ್ತರ ಇಲ್ಲ, ಇವತ್ತಿನವರಿಗೆ ಗೊಬ್ಬರ ಕೊಟ್ಟಿಲ್ಲ. ಇದನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅಂತ ಹೇಳಿ ನೀವು ಚಳುವಳಿ ಮಾಡೋದ್ರ ಬದಲು ರಾಜಕೀಯವಾಗಿ ನೀವು ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ, ಏನೇ ರಾಜಕೀಯ ಬೂಟಾಟಿಕೆಗಳನ್ನು ಮಾಡಿದ್ರು ಕೂಡ ಮುಂದಿನ 2028ರ ಚುನಾವಣೆಯಲ್ಲಿ ನಾವೇ ಗೆಲ್ಲೋದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಉದಯ ಶಾಸಕರಾಗಿ ಮತ್ತೆ ಆರ್ಸ್ ಬರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಪಾರ್ಲಿಮೆಂಟ್ನಲ್ಲಿ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಪಾರ್ಲಿಮೆಂಟ್ನಲ್ಲಿ ಕೇಂದ್ರದಲ್ಲಿ ಈಗ ಕುಮಾರಸ್ವಾಮಿ ಅವರು ಬಹಳ ಪ್ರಮುಖವಾದಂಥ ಇಲಾಖೆಯಲ್ಲಿ ಮಂತ್ರಿಯಾಗಿದ್ದಾರೆ. ಅವ್ರು ಹೇಳಿ ಕೊಡಿಸ್ಲಿ, ಗೊಬ್ಬರ ಕೊಡಿಸ್ಲಿ ಕರ್ನಾಟಕಕ್ಕೆ. ಮಂಡ್ಯಕ್ಕೆ ಗೊಬ್ಬರ ಇಲ್ಲ, ಹಾವೇರಿ ಗೊಬ್ಬರ ಇಲ್ಲ, ಗದಗ ಗೊಬ್ಬರ ಇಲ್ಲ, ದಾವಣಗೆರೆ ಗೊಬ್ಬರ ಇಲ್ಲ ಅಂತೇಳಿ ಕೊಡಿಸ್ಲಿ. ಅದನ್ನ ಬಿಟ್ಬಿಟ್ಟು ಚಳುವಳಿ ಮಾಡ್ತಾರಂತೆ. ನಿಮ್ಮ ಈ ನಾಟಕ ಬಹಳ ವರ್ಷ ನಡೆಯಲ್ಲ.